ಹಲೋ ಗೆಳೆಯರಿ, ವೆಲ್ಕಮ್ ಟು ಎಸ್ ಪಿಚನ್ ಕನ್ನಡ ಚಾನೆಲ್. ಈ ಒಂದು ವಿಡಿಯೋದಲ್ಲಿ ನೀರಿನ ಬಗ್ಗೆ 5 ಸಾಲುಗಳು ಹೊಡ್ತೋಣ. ನೀರಿನ ಬಗ್ಗೆ 5 ಸಾಲುಗಳು ಹೊಡ್ತೋಣ. ಈ ಒಂದು 5 ಸಾಲಿನ ಪುಟ್ಟ ಮಾಹಿತಿ ಅಂತ ಇಷ್ಟು ಆಯ್ತು. ಇಷ್ಟು ಬಂದ್ರೆ ಒಂದು ಲೈಕ್ ಅನೇಕ ವಿಡಿಯೋ ಪ್ರೋತ್ಸಾಹ ತುಂಬಾ ಸಿಗುತ್ತೆ. ಇನ್ನೊಬ್ರು ಶೇರ್ ಮಾಡಿ ಸಾಧ್ಯ. ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಹಾಗೆ ನಿಮಗೆ ಯಾವ ರೀತಿಯ ಪ್ರಬಂಧ, ಯಾವ ರೀತಿಯ ಪತ್ರ ಲೇಖನ ಬೇಕಂತೇಳಿ ಕಾಮೆಂಟ್ ಮಾಡಿ. ಆ ರೀತಿಯ ಪತ್ರ ಲೇಖನ, ಪ್ರಬಂಧ ಮತ್ತು ಭಾಷಣ ಪ್ರಯತ್ನ ಪಡ್ತೇನೆ ಅಂತ ಹೇಳ್ತಾ ಹಾಗೆ ಒಂದು ಮಾಹಿತಿ ತಿಳಿದವನ ಪಾಯಿಂಟ್ ವೈಸ್ ತಿಳಿಸ್ತಾ ಹೋಗ್ತಾನೆ. ಬನ್ನಿ. ಮೊದಲನೇ ಪಾಯಿಂಟ್ ನೋಡಿ, ಜೀವನಕ್ಕೆ ನೀರು ಮುಖ್ಯ. ಜೀವನಕ್ಕೆ ನೀರು ಮುಖ್ಯ. ಅದು ನಮಗೆ ತುಂಬಾ ಉಪಯುಕ್ತವಾಗಿದೆ. ಮತ್ತೊಮ್ಮೆ, ಜೀವನಕ್ಕೆ ನೀರು ಮುಖ್ಯ, ಅದು ನಮಗೆ ತುಂಬಾ ಮುಖ್ಯವಾಗಿದೆ. ಓಕೆ, ರೈಟ್. ಅದಾದ ನಂತರ ನೋಡಿ, ಎರಡನೇ ಪಾಯಿಂಟ್, ಕುಡಿಯಲು, ಅಡುಗೆ ಮಾಡಲು, ಸ್ನಾನ ಮಾಡಲು ಇತ್ಯಾದಿಗಳಿಗೆ ಅಥವಾ ಇತರೆ ಕೆಲಸಗಳಿಗೆ ಅಂತಕ್ಕಂಥದ್ದು. ಇತ್ಯಾದಿಗಳಿಗೆ ನೀರು ಬೇಕು. ಓಕೆನಾ? ಕುಡಿಯಲು, ಅಡುಗೆ ಮಾಡಲು, ಸ್ನಾನ ಮಾಡಲು ಇತ್ಯಾದಿಗಳಿಗೆ ನೀರು ಬೇಕು. ಅದಂತ ಮೂರನೇ ಪಾಯಿಂಟ್ ನೋಡಿ, ನೀರು ದ್ರವ ಪದಾರ್ಥವಾಗಿದೆ. ಇದು ದ್ರವ ಪದಾರ್ಥ, ಘನ ಪದಾರ್ಥ ಅಲ್ಲ ನೀರು ಅಂತಕ್ಕಂಥದ್ದು. ಹೌದಾ? ಘನ ಅಂದ್ರೆ ಗಟ್ಟಿ ಪದಾರ್ಥ, ದ್ರವ ಅಂದ್ರೆ ನೀರಿನಿರ್ತಕ್ಕಂಥ ಪದಾರ್ಥ. ನೀರು ದ್ರವ ಪದಾರ್ಥವಾಗಿದೆ. ನಾಲ್ಕನೇ, ನಾವು ಮಳೆ, ನದಿಗಳು ಅಥವಾ ನದಿ ಅಂತ ಬರೆಯಬಹುದು ಇಲ್ಲಿ, ನದಿಗಳು, ಬಾವಿ ಇತ್ಯಾದಿಗಳಿಂದ ನೀರನ್ನು ಪಡೆಯುತ್ತೇವೆ. ಓಕೆ, ರೈಟ್. ಅಂತ ಐದನೇ ಪಾಯಿಂಟ್ ನೋಡಿ, ನಾವು ನೀರಿಲ್ಲದೆ ಬದುಕಲು ಸಾಧ್ಯವಿಲ್ಲ. ನಾವೆಲ್ಲರೂ ನೀರನ್ನು ಉಳಿಸೋಣ. ಮತ್ತೊಮ್ಮೆ, ನಾವು ನೀರಿಲ್ಲದೆ ಬದುಕಲು ಸಾಧ್ಯವಿಲ್ಲ. ನಾವೆಲ್ಲರೂ ನೀರನ್ನು ಉಳಿಸೋಣ. ಹಾಗಾದ್ರೆ ಒಂದು ಮಾಹಿತಿ ಅಂತ ಇಷ್ಟು ಆಯ್ತು. ಇಷ್ಟು ಆದ್ರೆ ಒಂದು ಲೈಕ್ ಅನೇಕ ವಿಡಿಯೋ ಪ್ರೋತ್ಸಾಹ ತುಂಬಾ ಸಿಗುತ್ತೆ. ಇನ್ನೊಬ್ರಿಗೂ ಶೇರ್ ಮಾಡಿ ನಿಮಗೆ ಸಾಧ್ಯ. ಇಂಥ ಅನೇಕ ವಿಡಿಯೋಗಳ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಮತ್ತೊಂದು ಹೊಸ ವಿಷಯದೊಂದಿಗೆ, ಮತ್ತೊಂದು ಹೊಸ ವಿಡಿಯೋದಿಂದ ಭೇಟಿ ಆಗ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.